ಹಲೋ ಗಾಯ್ಸ್, ವೆಲ್ಕಮ್ ಟು ಡಿ ಕೆ ವ್ಲಾಗ್ಸ್ ಕನ್ನಡ. ಇವತ್ತಿನ ಸ್ಟೋರಿ ಒಂದು ಸಸ್ಪೆನ್ಸ್ ಸ್ಟೋರಿ ಆಗಿದೆ. ಅದು ಫ್ಲ್ಯಾಟಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಒಂದು ಇಂಡಿವಿಜುವಲ್ ಬಿಲ್ಡಿಂಗ್ನಲ್ಲಿ 10 ಫ್ಲ್ಯಾಟ್ಗಳು ಇರುತ್ತೆ. ಅದರಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಫ್ಲ್ಯಾಟ್ನಲ್ಲೂ ಒಂದೊಂದು ಫ್ಯಾಮಿಲಿ ವಾಸವಾಗಿರುತ್ತೆ. ಒಂದು ವಿಷಯ ಏನು ಅಂತ ಹೇಳಿದರೆ, ಈ ಬಿಲ್ಡಿಂಗ್ನ ಪ್ಯಾಸೇಜ್ಗಳಲ್ಲಿ ಆಗಾಗ ಮಧ್ಯರಾತ್ರಿ ಯಾರೋ ಓಡಾಡುವ ಹಾಗೆ ಎಲ್ಲ ಕೇಳಿಸ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಹೊರಗಡೆ ಒಂದು ಬೈಕ್ ಆಗಾಗ ನಿಂತಿರುತ್ತೆ ಅಂತಲೂ ಹೇಳ್ತಾ ಇರ್ತಾರೆ. ಸೊ ಅದರಲ್ಲೂ ಆ ಬೈಕ್ ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಇದ್ದಿರುತ್ತೆ ಅಂತ ಅಲ್ಲಿರುವಂಥ ವಾಚ್ಮ್ಯಾನು ಹೇಳಿರ್ತಾರೆ. ಹಾಗೂ ತುಂಬ ಜಾಗ್ರತೆಯಾಗಿರಿ ಅಂತಲೂ ಅಲ್ಲಿದ್ದವರಿಗೆ ವಿಷಯನ ತಿಳಿಸಿರ್ತಾರೆ. ಹೀಗಿರುವಾಗ ತನ್ಮಯ್ ಅನ್ನುವ ಒಬ್ಬ ಹುಡುಗ ಆ ಹೊಸ ಫ್ಲ್ಯಾಟಿಗೆ ರೆಂಟಿಗೋಸ್ಕರ ಬರ್ತಾನೆ. ಅಂದರೆ ಅವನು ಬರೋದು ಅವನ ಕಂಪನಿಯ ವಿಷಯವಾಗಿ ಆ ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದರ ಜೊತೆಗೆ ತನು ಅಂದರೆ ಅವನ ಹೆಂಡತಿ ಕೂಡ ಬಂದಿರ್ತಾಳೆ. ಸೊ ಅಂದರೆ ಈಗ ಈ ಫ್ಲ್ಯಾಟ್ಗಳಲ್ಲಿನ ಬಿಲ್ಡಿಂಗಿಗೆ ಹೊಸ ಮೆಂಬರ್ ಸೇರ್ಪಡೆಯಾಗಿದ್ದಾರೆ. ಈ ಬಿಲ್ಡಿಂಗ್ನಲ್ಲಿ ಒಟ್ಟು 4 ಬ್ಲಾಕ್ಗಳು. ಅದರಲ್ಲಿ 3 ಬ್ಲಾಕ್ ಮಾತ್ರ ಫ್ಲ್ಯಾಟ್ಗೆಗೋಸ್ಕರ ಆಗಿ ತೆಗೆದಿಟ್ಟಿರ್ತಾರೆ. ಆದರೆ ಆ 4th ಬ್ಲಾಕಿಗೆ ಯಾರಿಗೂ ಹೋಗಲಿಕ್ಕೆ ಎಂಟ್ರಿ ಇರೋದಿಲ್ಲ. ಅಂದರೆ ಅದನ್ನು ಲಾಕ್ ಮಾಡಿ ಇಟ್ಟಿರ್ತಾರೆ. ಆ ಬ್ಲ್ಯಾಕಿನ ಕಡೆಗೆ ಯಾರೂ ಹೋಗ್ತಾ ಇರಲ್ಲ. ಅದು ಅಲ್ಲದೆ ರಾತ್ರಿ ಸೌಂಡ್ ಆಗೋದು, ಯಾರೋ ಓಡಾಡಿದ ಹಾಗೆ ಆಗೋದು ಅದೆಲ್ಲ ಆ ಬ್ಲಾಕಿನ ಪ್ಯಾಸೇಜ್ನಲ್ಲಿ ಮಾತ್ರ ಆಗಿರುತ್ತೆ. ಹಾಗಾಗಿ ಅಲ್ಲಿಗೆ ಯಾರೂ ಹೋಗ್ತಿರಲ್ಲ. ಈ ವಿಷಯ ಹೊಸದಾಗಿ ಬಂದ ತನುಗೆ ಗೊತ್ತಿರೋದಿಲ್ಲ. ಅವಳು ನೋಡಿದರೆ ಹೆದರ್ಕೊಳ್ತಾಳೆ ಅಂತ ತನ್ಮಯ್ ಈ ವಿಷಯನ ಸಹ ಹೇಳಿರೋದಿಲ್ಲ. ತನ್ಮಯ್ ಮತ್ತು ತನು ಇಬ್ಬರು ಸಂತೋಷವಾಗಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಒಂದು ದಿನ ರಾತ್ರಿ ಜೋರಾಗಿ ಮಳೆ ಬರುವ ಸೂಚನೆ ಹಾಗೆ ಸಿಡಿಲು ಬಡಿಯುವ ಸೌಂಡ್ ಆಗುತ್ತೆ. ಇದರಿಂದ ಎಚ್ಚರವಾದ ತನುಗೆ ತಾನು ಬಟ್ಟೆ ಒಣಗಿಸಿದ್ದನ್ನು ತರಲಿಲ್ಲ ಅನ್ನೋದು ನೆನಪಾಗ್ತದೆ. ಹಾಗಾಗಿ ಅದನ್ನು ತರಲಿಕ್ಕೋಸ್ಕರ ಟೆರೆಸ್ಗೆ ಹೋಗ್ತಾಳೆ. ಅಂದರೆ ಆ 4ನೇ ಬ್ಲಾಕ್ನ ಹತ್ತಿರದಿರುವ ಮೇಲಿರುವ ಟೆರೆಸ್ ಆಗಿರುತ್ತೆ. ಟೆರೆಸ್ಸಿಗೆ ಹೋಗಿ ಬಟ್ಟೆ ತಗೊಂಡು ವಾಪಸ್ ಬರುವ ಸಮಯದಲ್ಲಿ 4ನೇ ಬ್ಲಾಕ್ನ ಪ್ಯಾಸೇಜ್ ಮೇಲೆ ಯಾರೋ ಓಡಾಡಿದಾಗ ಆಗುತ್ತೆ. ಎಲ್ಲರೂ ಹೇಳಿದ ಹಾಗೆ ಅವಳಿಗೆ ಏನು ಗೊತ್ತಿರದ ಕಾರಣ ಯಾರಿರ್ಬೋದು ಇಷ್ಟೊತ್ತಲ್ಲಿ ಅಂತ ಹೇಳಿ ಅಲ್ಲಿ ನೋಡ್ತಾಳೆ. ನೋಡಲಿಕ್ಕೆ ಹೋದಾಗ ಅವಳಿಗೆ ಯಾರೋ ಓಡಾಡಿದಾಗ ಆಗುತ್ತೆ. ಆದರೆ ಅವಳಿಗೂ ಅಲ್ಲಿ ಒಂದು ಭಯ ಶುರುವಾಗುತ್ತೆ. ಹಾಗಾಗಿ ಅದನ್ನು ತನ್ಮಯ್ಗೆ ಹೇಳಬೇಕು ಅಂತ ಸೀದಾ ರೂಮಿಗೆ ಅವಳ ಫ್ಲ್ಯಾಟಿಗೆ ಬರ್ತಾಳೆ. ಅವಳ ಫ್ಲ್ಯಾಟಿಗೆ ಎಂಟ್ರಿಯಾಗಿ ರೂಮಿಗೆ ಹೋಗಿ ತನ್ಮಯ್ಗೆ ವಿಷಯ ಹೇಳೋಣ ಅಂತ ಹೋದರೆ ತನ್ಮಯ್ ಬೆಡ್ಡಲ್ಲಿರೋದಿಲ್ಲ. ಎಲ್ಲಿ ಹೋದ ಇಷ್ಟೊತ್ತಲ್ಲಿ ಅಂತ ಹೇಳಿಕೊಂಡು ಅವಳು ಹೊರಗಡೆ ಬಂದು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಕಡೆ ಈ ಕಡೆ ಹುಡುಕುವಾಗ ಹಿಂದುಗಡೆಯಿಂದ ತನ್ಮಯ್ ಬಂದು ಭುಜದ ಮೇಲೆ ಕೈ ಇಡ್ತಾನೆ. ಅವನು ಕೈ ಇಟ್ಟ ಶಾಕಿಗೆ ಅವಳು ಹಿಂದೆ ತಿರುಗಿ ನೋಡುವಾಗ ಅವನ ಗಂಡ ಆಗಿರ್ತಾನೆ. ಹಾಗೆ ತನ್ಮಯ್ ತನು ಹತ್ರ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು, ನಿನ್ನನ್ನು ಹುಡ್ಕೊಂಡು ನಾನು ಆ ಕಡೆ ಈ ಕಡೆ ಹೋಗ್ತಾ ಇದ್ದೆ ಅಂತ ಹೇಳ್ತಾನೆ. ಅದಕ್ಕೆ ತನು ನೀನೆಲ್ಲಿ ಹೋಗಿದ್ದೆ, ನಿನ್ನನ್ನು ಹುಡ್ಕೊಂಡೆ ನಾನು ಹೊರಗೆ ಬಂದೆ ಅಂತ ಹೇಳ್ತಾನೆ. ಹಾಗೆ ನಿನಗೊಂದು ವಿಷಯ ಹೇಳಬೇಕಿತ್ತು ಅಂತೇಳಿ ಸ್ಟಾರ್ಟ್ ಮಾಡೋದ್ರೊಳಗೆ ಸರಿ ಬಾ ಲೇಟಾಗಿದೆ ಮಲ್ಕೊಳ್ಳೋಣ ಅಂತೇಳಿ ಅವಳನ್ನು ಕರ್ಕೊಂಡು ಹೋಗಿಬಿಡ್ತಾನೆ. ತುಂಬ ಲೇಟ್ ಆಗಿದ್ದರಿಂದ ಅವರಿಬ್ಬರು ನಿದ್ರೆಗೆ ಜಾರ್ತಾರೆ. ಬೆಳಿಗ್ಗೆ ಎದ್ದು ಫ್ರೆಶ್ ಆದಮೇಲೆ ತನುಗೆ ನಿನ್ನೆ ರಾತ್ರಿ ಆದ ಘಟನೆನೇ ನೆನಪಾಗ್ತಾ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಮಾತಾಡೋದಕ್ಕೆ ಅಂತ ತನ್ಮಯ್ನ ಕರೆದು ವಿಷಯ ಹೀಗೆ ಅಂತ ಹೇಳ್ತಾಳೆ. ಈಗ ತನ್ಮಯ್ ಅದೆಲ್ಲ ನಿನ್ನ ಭ್ರಮ ಆಗಿರುತ್ತೆ, ನೀನು ಯಾಕೆ ಆ ಬ್ಲಾಕ್ ಕಡೆ ಹೋಗಿದ್ದೆ ಅಂತ ಹೇಳಿ ಅವಳಿಗೆ ಇನ್ನೊಂದು ಸಲ ಅಲ್ಲಿಗೆ ಹೋಗಬೇಡ ಅಂತ ಹೇಳಿ ಸುಮ್ಮನಾಗಿಸ್ತಾಳೆ. ಈಗ ತನ್ಮಯ್ ಇನ್ನೊಂದು ವಿಷಯನ ತನುಗೆ ಹೇಳ್ತಾನೆ. ಏನಂತ ಹೇಳಿದರೆ, ನಾನು ಈಗ ನಮ್ಮ ಕಂಪನಿಯ ವಿಷಯವಾಗಿ 1 ವಾರ ತನಕ ಹೊರಗಡೆ ಹೋಗಬೇಕಾಗಿದೆ. ನೀನು ಮನೇಲೇ ಒಬ್ಬಳೇ ಇರ್ತೀಯಾ, ಹಾಗೆ ನಮ್ಮ ನೇಬರ್ಸು ನಿನ್ನ ಜೊತೆಗಿರ್ತಾರೆ ಅಂತ ಹೇಳಿ ನಾನೀಗ ಸಂಜೆ ಇವತ್ತು 8 ಗಂಟೆ ಫ್ಲೈಟಿಗೆ ಸಿಂಗಾಪುರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸರಿ ಅಂತೇಳಿ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೋಗಲಿಕ್ಕೆ ರೆಡಿ ಆಗ್ತಾನೆ. ಹಾಗೆ ನೀನು ಹುಷಾರಾಗಿರು ಅಂತ ಹೇಳಿ ಸಂಜೆ ಆದಮೇಲೆ ಅವನು ಸಿಂಗಾಪುರಿಗೆ ಹೋಗ್ತಾನೆ. ಈಗ ಈ ಫ್ಲ್ಯಾಟಲ್ಲಿ ಇವಳು ಒಬ್ಬಳೇ ಇರೋದು. ಆ 4ನೇ ಬ್ಲಾಕಲ್ಲಿ ಏನಿರ್ಬೋದು ಅನ್ನೋ ಕುತೂಹಲ ಜಾಸ್ತಿ ಆಗುತ್ತೆ. ಹೇಗಿದ್ದರೂ ತನ್ಮಯ್ ಇಲ್ಲಿಲ್ಲ. ಸರಿ ಹಾಗಾದರೆ ನಾವೊಂದು ನೋಡ್ಕೊಂಡು ಬರೋಣ ಅಂತ ಹೇಳಿ
ಎಲ್ಲ ನೇಬರನ್ನು ಕರೆಸಿ, ಅಂದರೆ ಅವಳಿಗೆ ಕ್ಲೋಸ್ ಇರುವಂಥ ಒಂದಿಬ್ಬರನ್ನ ಕರೆಸಿ ಮಾತಾಡ್ತಾಳೆ. ಆದರೆ ಆ ನೇಬರ್ಸ್ಗಳು ಹೇಳೋದೊಂದೇ, ಅಲ್ಲಿ ನಾವು ಇಲ್ಲಿ ತನಕ ಹೋಗಿಲ್ಲ, ಎಲ್ಲರೂ ಬೇರೆ ಹೇಳೋದನ್ನು ಕೇಳಿದರು, ಯಾರೋ ಒಬ್ಬ ಅಲ್ಲಿ ಓಡಾಡ್ತಾ ಇರ್ತಾನಂತೆ. ಅದು ಅಲ್ಲದೆ ಇಲ್ಲಿನ ಹೊರಗೆ ಇರುವಂಥ ಬಿಲ್ಡಿಂಗ್ನ ಪಾರ್ಕಿಂಗ್ನಲ್ಲಿ ಒಂದು ವಿಚಿತ್ರವಾದ ಬೈಕ್ ಇರುತ್ತಂತೆ. ವಿಚಿತ್ರ ಅಂತ ಹೇಳಿದರೆ ಆ ಬೈಕ್ನ ಮುಂದೆ ಏನೋ ಒಂಥರ ಹಲ್ಲಿನ ರೀತಿಯಲ್ಲಿ ಅಲ್ಲಿ ಇದ್ದಿರುತ್ತಂತ ಹೇಳ್ತಾರೆ. ಹಾಗಾಗಿ ಯಾರೋ ಮಾಸ್ಕ್ ಮ್ಯಾನ್ ಆ 4ನೇ ಬ್ಲಾಕ್ನ ಪ್ಲಾಸೈಡ್ನಲ್ಲಿ ಓಡಾಡುವ ಹಾಗೆ ಕೇಳ್ತಾ ಇರುತ್ತೆ. ಯಾರೋ ನೋಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿಗೆ ಯಾರೂ ಹೋಗಲ್ಲ, ನೀನು ಹೋಗಬೇಡ ಅಂತ ಹೇಳಿ ಸುಮ್ಮನೆ ಹಾಕಿಸ್ತಾರೆ. ಸರಿ ಅಂತ ಎಲ್ಲರನ್ನೂ ಕಳಿಸಿ ಅವಳು ಮಲಗಲಿಕ್ಕೆ ಹೋಗ್ತಾಳೆ. 2 ವಾರದ ನಂತರ ತನ್ಮಯ್ ತನ್ನ ಕೆಲಸವನ್ನು ಮುಗಿಸ್ಕೊಂಡು ತನ್ನ ಹೆಂಡತಿಯನ್ನು ನೋಡೋದಕ್ಕೆ ಪುನಃ ಅವನ ಫ್ಲ್ಯಾಟಿಗೆ ಬರ್ತಾನೆ. ಫ್ಲ್ಯಾಟಿಗೆ ಬಂದು ನೋಡುವಾಗ ಅವನಿಗೊಂದು ಆಶ್ಚರ್ಯ ಕಾದಿರುತ್ತೆ. ಏನಂತ ಹೇಳಿದರೆ ಫ್ಲ್ಯಾಟ್ನಲ್ಲಿ ಯಾರೂ ಇರೋದಿಲ್ಲ. ತನು ಎಲ್ಲೋದ್ಲು ಅಂತ ಎಲ್ಲ ನೇಬರ್ ಹತ್ರ ಕೇಳ್ತಾನೆ. ಅದಕ್ಕೆ ತನು ಇಲ್ಲೇ ಇದ್ಲಲ್ಲ, ಎಲ್ಲಿ ಹೋದ್ಲು ಅಂತ ನಮಗೂ ಗೊತ್ತಿಲ್ಲ, 1 ವಾರದಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. 1 ವಾರದಿಂದ ಕಾಣಿಸ್ತಾ ಇಲ್ವ ಅಂತ ಅವನಿಗೂ ಆಶ್ಚರ್ಯ ಆಗಿ ಎಲ್ಲ ಕಡೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ ಅವನಿಗೆ ಯಾರಿಂದನೂ ಏನೂ ಇನ್ಫಾರ್ಮೇಷನ್ ಸಿಕ್ಕಿರೋದಿಲ್ಲ. ಸೊ ಹೀಗಿರುವಾಗ ಅವನು ಸೀದಾ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವ ಅಂತ ಯೋಚನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಅದೇ ಫ್ಲ್ಯಾಟಲ್ಲಿ ವಾಸವಾಗಿರುವಂಥ ಇನ್ನೊಂದು ಲೇಡಿ ಕೂಡ ಕಾಣೆಯಾಗಿರ್ತಾಳೆ. ಸೊ ತನು ಮತ್ತು ಆ ಲೇಡಿ ಅವರಿಬ್ಬರು ಕಾಣೆಯಾಗಿದ್ದಾರೆ. ಈಗ ಆ ಮನೆಯವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಪೊಲೀಸ್ನವರು ಆ ಫ್ಲ್ಯಾಟಿಗೆ ಬಂದು ಎನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ತನ್ಮಯ್ ಅವನನ್ನು ಎನ್ಕ್ವೈರಿ ಮಾಡ್ತಾರೆ, ಹಾಗೂ ಇನ್ನೊಂದು ಲೇಡಿಯ ಮನೆಯವರ ಹತ್ರನೂ ವಿಚಾರಿಸ್ತಾರೆ. ತಾನು ಪ್ರೀತಿಸಿ ಮದುವೆ ಆಗಿರುವಂಥ ತನು ಕಾಣೆಯಾಗಿದ್ದಾಳೆ ಅಂತ ತಿಳಿದು ಅವನಿಗೆ ಏನು ಮಾಡೋದಕ್ಕೂ ಮನಸ್ಸೇ ಆಗೋದಿಲ್ಲ. ಈ ಕಡೆಯಿಂದ ಪೊಲೀಸ್ನವರು ತನ್ಮಯ್ ಮತ್ತು ಆ ಲೇಡಿಯ ಮನೆಯವರಿಗೆ ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳಿ ವಾರ್ನ್ ಮಾಡಿ ಹೋಗಿಬಿಡ್ತಾರೆ. ಇದಾದ 6 ತಿಂಗಳ ನಂತರ ಒಂದು ದಿನ ರಾತ್ರಿ ಎಲ್ಲರೂ ಮಲಗಿರ್ತಾರೆ. ಇಂಥ ಸಮಯದಲ್ಲಿ ಅದೇ 4ನೇ ಬ್ಲಾಕ್ನ ಹತ್ತಿರ ಯಾರೋ ಓಡಾಡಿದಾಗೆ ಸೌಂಡ್ ಕೇಳಿಸುತ್ತೆ. ಅದು ಅಲ್ಲದೆ ಒಂದು ಬೈಕ್ ಬಿಲ್ಡಿಂಗ್ನ ಪ್ಯಾಸೇಜ್ನ ಎದುರಲ್ಲಿ ನಿಂತಿರುತ್ತೆ, ಅಂದರೆ ಪಾರ್ಕಿಂಗ್ನಲ್ಲಿ ನಿಂತಿರುತ್ತೆ. ಸೊ ಇನ್ನು ಸ್ವಲ್ಪ ಹೊತ್ತಿನ ನಂತರ ಮೇಲಿಂದ ಯಾರೋ ಬಿದ್ದಾಗೆ ಒಂದು ಸೌಂಡ್ ಕೇಳಿಸುತ್ತೆ. ಯಾರು ಏನಾಯಿತು ಅಂತ ಬಂದು ನೋಡಿದರೆ ಕಾಣೆಯಾದ ಆ ಇನ್ನೊಂದು ಲೇಡಿ ಆಗಿರ್ತಾಳೆ. ಅವಳು ಬಿದ್ದ ಫೋರ್ಸಿಗೆ ಜ್ಞಾನ ತಪ್ಪಿ ಹೋಗಿರುತ್ತೆ. ತುಂಬ ಸೀರಿಯಸ್ ಆಗಿದ್ದ ಕಾರಣ ಕೂಡಲೇ ಹಾಸ್ಪಿಟ್ಲಿಗೆ ಫೋನ್ ಮಾಡ್ತಾರೆ. ಹಾಗೆ ಆ್ಯಂಬುಲೆನ್ಸ್ ಮತ್ತು ಪೊಲೀಸ್ ಎರಡೂ ಬಂದು ಎನ್ಕ್ವೈರಿ ಮಾಡಿ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಪೊಲೀಸ್ನವರಿಗೆ ಇದೊಂದು ತಲೆನೋವಾಗಿರುತ್ತೆ. ಏನಾಯಿತು ಅಂತ ವಿಚಾರಿಸುವಾಗ ಈ ಥರ ಒಂದು ಸೌಂಡಿಂದ ನಮಗೆ ಬಿದ್ದಿದ್ದು ಗೊತ್ತಾಯ್ತಷ್ಟೇ, ಆದರೆ ಯಾರೂ ಏನು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಅದು ಅಲ್ಲದೆ ಆ 4ನೇ ಬ್ಲಾಕ್ನಲ್ಲಿ ಯಾರೋ ಓಡಾಡಿದಾಗ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್ನವರು 4ನೇ ಬ್ಲಾಕ ಎಲ್ಲಿದೆ ಇಲ್ಲಿ ಅಂತ ಹೇಳ್ತಾರೆ. ಆ ಶಟರ್ ಹಾಕಿ ಲಾಕ್ ಮಾಡಿರುವಂಥದ್ದು ಇದೆಯಲ್ಲ, ಅದೇ ಅಲ್ವಾ 4ನೇ ಬ್ಲಾಕ್ ಅಂತ ಹೇಳ್ತಾರೆ. ಆ 4ನೇ ಬ್ಲಾಕ್ನಲ್ಲೂ ಕೂಡ ಇದೇ ಥರದ ಫ್ಲ್ಯಾಟ್ಸ್ ಇದೆಯಾ ಅಂತ ಕೇಳುವಾಗ ಅದಕ್ಕೆ ಅಲ್ಲಿದ್ದವರು ಹೇಳ್ತಾರೆ, ಅದೆಲ್ಲ ಗೊತ್ತಿಲ್ಲ ಸರ್, ನಾವು ಬಂದಾಗಿಂದ 4ನೇ ಬ್ಲಾಕಿಗೆ ಯಾರೂ ಹೋಗಿಲ್ಲ, ಅದು ಲಾಕ್ ಆಗೇ ಇದೆ ಅಂತ ಹೇಳ್ತಾರೆ. ಸೊ ಇದರ ಓನರ್ ಎಲ್ಲಿದ್ದಾರೆ ಅಂತ ಕೇಳುವಾಗ, ಸರ್ ಇದರ ಓನರ್ ಫಾರಿನಲ್ಲಿ ಇರ್ತಾರೆ, ವರ್ಷಕ್ಕೆ ಒಂದು ಸಲ ಬಂದು ಇಲ್ಲಿನ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಈಗ ಕೂಡಲೇ ಓನರ್ನ ಇಲ್ಲಿಗೆ ಕರೆಸಿ ಅವರನ್ನು ಎನ್ಕ್ವೈರಿ ಮಾಡೋಣ ಅಂತ ಹೇಳಿ ಅವರಿಗೆ ಫೋನ್ ಮಾಡಿಸ್ತಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಫೋನ್ ಮಾಡಿದರೂ ಅವರ ಕಾಲ್ ಕನೆಕ್ಟ್ ಆಗಿರೋದಿಲ್ಲ. ಹೀಗಿರುವಾಗ ತನ್ಮಯ್ ಅಲ್ಲಿಗೆ ಬಂದು ಪೊಲೀಸ್ನವ್ರನ್ನ ನೋಡಿ ತನ್ನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಪೊಲೀಸ್ನವರು ಅವರ ಬಗ್ಗೆ ಏನೂ ಗೊತ್ತಾಗಿಲ್ಲ, ಲೊಕೇಶನ್ನು ಟ್ರೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಅವರ ಫೋನ್ ಇಲ್ಲೇ ಸ್ವಿಚ್ ಆಫ್ ಆಗಿದೆ. ಸೊ ಹಾಗಾಗಿ ಅವರ ಬಗ್ಗೆ ಏನು ಗೊತ್ತಾಗಿಲ್ಲ. ಅಂದಹಾಗೆ ಇನ್ನೊಂದು ಲೇಡಿ ಮಿಸ್ ಆಗಿದ್ರಲ್ಲ, ಅವರು ಈಗ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ತನ್ಮಯ್, ಹೌದಾ, ಹಾಗಾದರೆ ಅವ್ರ ಹತ್ರ ನನ್ನ ವೈಫ್ ಬಗ್ಗೆ ಕೇಳಿ ಅಂತ ಕೇಳುವಾಗ, ಇಲ್ಲ, ಯಾಕೆಂದರೆ ಅವರೀಗ ನಿಮ್ಮ ಫ್ಲ್ಯಾಟಿನ ಹಿಂದೆಯೇ ಬಿದ್ದು ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ಎನ್ಕ್ವೈರಿ ಮಾಡುವಂಥ ಸಮಯದಲ್ಲಿ ವಾಚ್ಮ್ಯಾನ್ 4th ಬ್ಲಾಕ್ನ ಗೇಟ್ ಹತ್ರ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಇದನ್ನು ನೋಡಿದ ಒಬ್ಬ ಪೊಲೀಸ್ನವರಿಗೆ ಬಂದು ವಿಷಯನ ಮುಟ್ಟಿಸ್ತಾನೆ. ಸೊ
ಈಗ ಎಲ್ಲ ಪೊಲೀಸ್ನವರು ಅಲ್ಲಿಗೆ ಹೋಗಿ ಸರ್ಚ್ ಮಾಡುವಾಗ ವಾಚ್ಮ್ಯಾನ್ ಕೆಳಗೆ ಗೇಟ್ ಹತ್ರ ಬಿದ್ದಿರ್ತಾನೆ. ಸೊ ಅವನ ಹತ್ತಿರ ಹೋಗಿ ನೋಡುವಾಗ ಬಾಡಿಯಲ್ಲಿ ಉಸಿರು ಇರೋದಿಲ್ಲ. ಹಾಗಾಗಿ ಪೋಸ್ಟ್ಮಾರ್ಟಮ್ ಮಾಡೋಕ್ಕೋಸ್ಕರ ಅವನ ಬಾಡಿನ ತಗೊಂಡು ಹೋಗ್ತಾರೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಇವನು ಯಾಕೆ ಫೋರ್ತ್ ಬ್ಲಾಕ್ ಹತ್ರ ಹೋದ, ಇಲ್ಲಿ ತನಕ ಇವನು ಹೋಗ್ತಾ ಇರಲಿಲ್ಲ, ಯಾಕೆ ಹೋದ ಅಂತ ಹೇಳ್ತಾರೆ. ಅದು ಅಲ್ಲದೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಅದೇನೆಂದರೆ ಇಲ್ಲಿಗೆ ಆಗಾಗ ಒಬ್ಬ ಮಾಸ್ಕ್ ಮ್ಯಾನ್ ಬರ್ತಾ ಇರ್ತಾನೆ. ಸೊ ಈ ವಿಷಯವನ್ನು ಹೇಳಿದ್ದೇ ಈ ವಾಚ್ಮ್ಯಾನ್ ಅಂತ ಹೇಳಿ ಈ ವಿಷಯವನ್ನು ಅಲ್ಲಿದ್ದ ಜನರು ಹೇಳ್ತಾರೆ. ಹಾಗಾಗಿ ಆ ಮಾಸ್ಕ್ ಮ್ಯಾನನ್ನು ಇವನು ನೋಡಿದ್ನ, ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆ ಫ್ಲ್ಯಾಟ್ನಲ್ಲಿದ್ದವರು ಇನ್ನೊಂದು ವಿಷಯ ಹೇಳ್ತಾರೆ. ಏನಂದರೆ ಆ ಲೇಡಿ ಮತ್ತು ತನು ಯಾವಾಗ ಕಾಣೆಯಾದರೂ ಆವತ್ತು ಈ ವಾಚ್ಮ್ಯಾನು ಕಾಣ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ವಾಚ್ಮ್ಯಾನೇ ಏನಾದರೂ ಮಾಡಿರ್ಬೋದಾ ಅಂತ ಹೇಳುವಷ್ಟರಲ್ಲೇ ಈ ವಾಚ್ಮ್ಯಾನ್ ಈಗ ಇಲ್ಲಿ ಹೆಣವಾಗಿ ಬಿದ್ದಿದ್ದಾನೆ ಅಂತಲೂ ಹೇಳ್ತಾರೆ. ಹೀಗಿರುವಾಗ ಸೈಬರ್ ಕ್ರೈಮ್ನಿಂದ ಒಂದು ರಿಪೋರ್ಟ್ ಬರುತ್ತೆ. ಏನು ಅಂತ ಹೇಳಿದರೆ, ಈ ಫ್ಲ್ಯಾಟ್ನ ಓನರ್ನ ನಂಬರ್ನ ಅವರು ಟ್ರೇಸ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಟ್ರೇಸ್ ಮಾಡಿದ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನಂತ ಹೇಳಿದರೆ, ಈ ಫ್ಲ್ಯಾಟ್ನ ಓನರ್ ಆಗಿದ್ದವರು ಫಾರಿನಲ್ಲಿದ್ದರು. ಆದರೆ ಈಗ ಆ ಫ್ಲ್ಯಾಟ್ ಅವರ ಹೆಸರಿನಲ್ಲಿಲ್ಲ. ಯಾಕೆಂತ ಹೇಳಿದರೆ ಅವರಿಬ್ಬರು ಆಕ್ಸಿಡೆಂಟಲ್ಲಿ ಡೆತ್ ಆದರು. ಹಾಗಾಗಿ ಅವರ ಮಗನ ಹೆಸರಿನಲ್ಲಿ ಈ ಫ್ಲ್ಯಾಟ್ ಇದೆ. ಈಗ ಮಗ ಅದನ್ನು ನೋಡ್ಕೊಳ್ತಾ ಇದ್ದಾನೆ ಅಂತೇಳಿ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾದರೆ ಆ ಮಗ ಈಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಹೇಳಿ ವಿಚಾರಿಸಲಿಕ್ಕೆ ಪೊಲೀಸ್ನವರು ರೆಡಿ ಆಗ್ತಾರೆ. ಸೊ ಇದೇ ಟೈಮ್ನಲ್ಲಿ ಪೊಲೀಸ್ನವ್ರಿಗೆ ಒಂದು ಕಾಲ್ ಬರುತ್ತೆ. ಸರ್, ಸ್ವಲ್ಪ ಹೆಲ್ಪ್ ಮಾಡಿ, ಐ ಆಮ್ ಇನ್ ಡೇಂಜರ್, ಹೇಗಾದರೂ ಮಾಡಿ ಕಾಪಾಡಿ ಅಂತ ಹೇಳ್ತಾರೆ. ಪೊಲೀಸ್ನವರು, ಯಾರಮ್ಮ ನೀನು, ಏನಾಯಿತು ಅಂತ ಕೇಳೋಷ್ಟರಲ್ಲಿ ಕಾಲ್ ಕಟ್ಟಾಗಿಬಿಡುತ್ತೆ. ಈಗ ಪೊಲೀಸ್ನವರಿಗೆ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ಯಾರಿರ್ಬೋದು ಅಂತೇಳಿ ಈ ಕಾಲ್ನ ಟ್ರೇಸ್ ಮಾಡಲಿಕ್ಕೆ ಆ ಸೈಬರ್ನವರಿಗೆ ಬಿಡ್ತಾರೆ. ಹಾಗೆ ಫ್ಲ್ಯಾಟ್ನ ಕೇಸ್ನ ಇವರು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಫ್ಲ್ಯಾಟ್ ಹತ್ರ ತುಂಬ ವೇಗವಾಗಿ ಹೋಗ್ತಾರೆ.